ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮೋ ಧನ್ವಂತರಿ ಮಾತರಿ ಓಂ ಸುರಾಸರಿ ವಂದಿರ ಪಾದಪದ್ಮಂ ಲೋಕೆ ಜರವಿಮೃತ್ಯುನಾಶಂ ಧಾತಾರಂ ವಿಷಂ ವಿಧೌಷಧೀನ ಧನ್ವಂತರಿಯ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತರ ವಂದೇ ಪೇಶರಾಯಕಂ ಸರ್ವೇ ಜನ ಸುಖಿನೋ ಭವಂತು ಸರ್ವೇ ಸಂತು ನಿರಾಮಯಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಇವತ್ತಿನ ವಿಷಯ ಪಲಾವ್ ಎಲೆ. ಈ ಪಲಾವ್ ಎಲೆನ ಆಯುರ್ವೇದದಲ್ಲಿ, ಸಂಸ್ಕೃತದಲ್ಲಿ ಪತ್ರ, ತಮಾಲಪತ್ರ, ತೇಜಪತ್ರ, ಪಲ್ಲವ ಅಂತೆಲ್ಲ ಕರೀತಾರೆ. ಇಂಗ್ಲೀಷ್ನಲ್ಲಿ ಇಂಡಿಯನ್ ಬೇ ಲೀಫ್ ಅಂತ ಕರೀತಾರೆ. ಸಾಮಾನ್ಯವಾಗಿ ಈ ಪಲಾವ್ ಎಲೆ ಏನಕ್ಕೆ ಉಪಯೋಗಿಸ್ತಾರೆ ತಮಗೆಲ್ಲ ಗೊತ್ತು. ಆಹಾರದ ತಯಾರಿಕೆಯಲ್ಲಿ, ಅಡುಗೆ ಮನೆಯಲ್ಲಿ ಒಂದು ಮಸಾಲೆ ಪದಾರ್ಥವಾಗಿ ಉಪಯೋಗಿಸ್ತಾರೆ. ಪಲಾವ್ ಮಾಡಬೇಕಾದ್ರೆ, ಬೇರೆ ತಿಂಡಿ ತಿನಿಸುಗಳು ಮಾಡಬೇಕಾದ್ರೆ ಉಪಯೋಗಿಸ್ತಾರೆ. ಆದರೆ ಆಯುರ್ವೇದದಲ್ಲಿ ಇದರ ಔಷಧೀಯ ಮಹತ್ವ ಏನು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಈ ಪಲಾವ್ ಎಲೆ ಪ್ರಮುಖವಾಗಿ ಕಹಿ, ಖಾರ ಹಾಗೂ ಸಿಹಿ ರಸ ಉಳ್ಳದ್ದಾಗಿದ್ದು ವಾಯು ಮತ್ತು ಕಫವನ್ನು ಶಮನ ಮಾಡ್ತದೆ, ಪಿತ್ತವನ್ನು ಜಾಸ್ತಿ ಮಾಡ್ತದೆ. ಉಷ್ಣ ವೀರ್ಯ ಇರತಕ್ಕಂಥ ಈ ಒಂದು ಎಲೆ ನಮಗೆ ಆರೋಗ್ಯವನ್ನು ತಂದುಕೊಡೋದಲ್ಲಿ ಸಹಾಯಕ ಆಗಿದೆ. ಇದು ಆ್ಯಂಟಿ ಬ್ಯಾಕ್ಟೀರಿಯಲ್, ಆ್ಯಂಟಿ ವೈರಲ್, ಆ್ಯಂಟಿ ಫಂಗಲ್, ಆ್ಯಂಟಿ ಇನ್ಫ್ಲಮೇಟರಿ, ಅನಾಲ್ಜೆಸಿಕ್ ಆಗಿ ಕೆಲಸ ಮಾಡ್ತದೆ. ಈ ಒಂದು ತಮಾಲಪತ್ರ, ಈ ಪಲಾವ್ ಎಲೆಯನ್ನು ಉಪಯೋಗಿಸೋದ್ರಿಂದ ಬಾಯಿಯ ದುರ್ವಾಸನೆ ನಿವಾರಣೆಯಾಗ್ತದೆ, ಹಲ್ಲು ಒಸಡಿನ ಆರೋಗ್ಯವನ್ನು ಕಾಪಾಡ್ತದೆ. ಹಾಗೂ ವಾಮಿಟಿಂಗ್ ಸೆನ್ಸೇಷನ್ ಇದ್ದ ಸಂದರ್ಭದಲ್ಲಿ ಈ ಒಂದು ಪಲಾವ್ ಎಲೆಯನ್ನು ನೀರಿನಲ್ಲಿ ನೆನೆ ಹಾಕಿ ತದನಂತರ ಅದನ್ನು ಸೋಸಿ ಕೆಂಪು ಕಲ್ಲು ಸಕ್ಕರೆ, ಏಲಕ್ಕಿ ಪುಡಿ ಮಿಶ್ರಣ ಮಾಡಿ ಕುಡಿಯೋದ್ರಿಂದ ವಾಮಿಟಿಂಗ್ ಸೆನ್ಸೇಷನ್ ಎಲ್ಲ ನಿವಾರಣೆಯಾಗ್ತದೆ. ಈ ಒಂದು ಪಲಾವ್ ಎಲೆಯಲ್ಲಿ 50ಕ್ಕಿಂತಲೂ ಹೆಚ್ಚು ಫೈಟೋ ಕೆಮಿಕಲ್ ಕಾನ್ಸ್ಟಿಟ್ಯೂಯೆಂಟ್ಸ್ ಇದ್ದು ಎಸೆನ್ಷಿಯಲ್ ಆಯಿಲ್ಗಳಿದ್ದೆ. ಅದರಲ್ಲಿ ಯೂಕಲಿಪ್ಟಾಲ್, ಯೂಜಿನಾಲ್ ಅಂತೆಲ್ಲ ಆಯಿಲ್ಗಳಿರೋದ್ರಿಂದ ಈ ಒಂದು ಸೋರ್ ಥ್ರೋಟ್, ಗಂಟಲು ಸಂಬಂಧಿ ಕಾಯಿಲೆಗಳು, ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳನ್ನು ನಿವಾರಣೆ ಮಾಡ್ತಕ್ಕಂಥ ಒಂದು ಶಕ್ತಿ ಇದರಲ್ಲಿದೆ. ಹಾಗೂ ಈ ಪಲಾವ್ ಎಲೆಯನ್ನು ಸ್ಟೀಮ್ ತಗೊಳ್ಳೋದ್ರಿಂದ ಕೆಮ್ಮು, ಕಫ ಹಾಗೂ ಗಂಟಲು ನೋವು ಈ ಒಂದು ಸಮಸ್ಯೆಗಳು ನಿವಾರಣೆಯಾಗ್ತದೆ. ಅದರ ಜೊತೆಗೆ ಚರ್ಮದಲ್ಲಿರ್ತಕ್ಕಂತಹ ರಂಧ್ರಗಳು ಓಪನ್ ಆಗಿ ಈ ಒಂದು ಡಾರ್ಕ್ ಸರ್ಕಲ್, ಬ್ಲ್ಯಾಕ್ ಸ್ಪಾಟ್, ಮಡುವೆ ಮುಂತಾದ ಒಂದು ತೊಂದರೆಗಳು ನಿವಾರಣೆಯಾಗ್ತದೆ. ತ್ವಕ್ ಪತ್ರ ಏಲ ಅಂತ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಅಂತಂದರೆ ಚಕ್ಕೆ, ಈ ಒಂದು ಪಲಾವ್ ಎಲೆ ಹಾಗೂ ಏಲಕ್ಕಿ, ಇವು ಮೂರುಗಳ ಜೊತೆಗೆ ಕಾಳು ಮೆಣಸು, ಕರಿಮೆಣಸು ಹಾಗೂ ಇದರ ಜೊತೆಗೆ ಅರಿಶಿಣ ಮಿಶ್ರಣ ಮಾಡಿ ಆ ಒಂದು ಸ್ಟೀಮ್ ತಗೊಳ್ಳೋದ್ರಿಂದ ಈ ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳು, ಮೂಗು ಸೋರೋದು, ಶೀತ ಇವೆಲ್ಲದು ನಿವಾರಣೆಯಾಗ್ತದೆ. ಈ ಒಂದು ತಮಾಲಪತ್ರದಲ್ಲಿ ಈ ಹಲ್ಲಿನ ಸಂಬಂಧಿ ಕಾಯಿಲೆಗಳು ಹಾಗೂ ಒಸಡಿನ ಸಂಬಂಧಿ ಕಾಯಿಲೆಗಳು ನಿವಾರಣೆ ಮಾಡೋ ಶಕ್ತಿ ಇರೋದರಿಂದ ಹಲ್ಲು ಪುಡಿ ತಯಾರಿಕೆಯಲ್ಲಿ ಇದನ್ನು ಉಪಯೋಗಿಸ್ತಾರೆ. ಹಾಗೂ ಚರ್ಮ ಸಂಬಂಧಿ ಕಾಯಿಲೆಗಳು ನಿವಾರಣೆ ಮಾಡಲು ಇದನ್ನು ಉಪಯೋಗಿಸ್ತಾರೆ. ಹಾಗೂ ಈ ಒಂದು ಯೂರಿಕ್ ಆ್ಯಸಿಡ್ ಜಾಸ್ತಿ ಇರ್ತಕ್ಕಂಥ ಒಂದು ತೊಂದರೆ ಅಂತಂದರೆ ಗೌಟಿ ಆರ್ಥ್ರೈಟಿಸಲ್ಲಿ ಯೂರಿಕ್ ಆ್ಯಸಿಡ್ ಜಾಸ್ತಿ ಇರ್ತದೆ. ಈ ಯೂರಿಕ್ ಆ್ಯಸಿಡ್ ಲೆವೆಲ್ನ ಕಡಿಮೆ ಮಾಡಬೇಕಾದ್ರೆ ಈ ಒಂದು ತಮಾಲಪತ್ರ, ಇದರಲ್ಲಿ ಕ್ವಿರ್ಸಿಟಿನ್ ಅಂತ ಒಂದು ಅಂಶ ಇರೋದ್ರಿಂದ, ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ಈ ಒಂದು ಯೂರಿಕ್ ಆ್ಯಸಿಡ್ ಲೆವೆಲ್ನ ಕಡಿಮೆ ಮಾಡ್ತದೆ. ಹಾಗೂ ಇದು ಆ್ಯಂಟಿ ಡಯಾಬಿಟಿಕ್ ಆಗಿ ಕೆಲಸ ಮಾಡ್ತದೆ. ಸಕ್ಕರೆ ಕಾಯಿಲೆ ಇರ್ತಕ್ಕಂಥವರು ಇದನ್ನು ಉಪಯೋಗಿಸೋದು ತುಂಬಾ ಒಳ್ಳೆಯದು. ಹಾಗೂ BP, ರಕ್ತದ ಒತ್ತಡವನ್ನು ನಾರ್ಮಲ್ನಲ್ಲಿ ಇಡ್ತದೆ. ಹಾಗೂ ದೇಹದಲ್ಲಿರ್ತಕ್ಕಂತಹ ಕೆಟ್ಟ ಕೊಲೆಸ್ಟ್ರಾಲ್ನ ನಿವಾರಣೆ ಮಾಡ್ತದೆ. ತೂಕವನ್ನು ಕಡಿಮೆ ಮಾಡಲು ಇದು ಸಹಕಾರಿಯಾಗಿದೆ. ಇದರಲ್ಲಿ ಹೆಚ್ಚು ನ್ಯೂಟ್ರಿಯೆಂಟ್ಸ್ ಇರೋದ್ರಿಂದ ನಮ್ಮ ದೇಹಕ್ಕೆ ಒಂದು ಪೋಷಕಾಂಶ ನೀಡುವುದರ ಜೊತೆಗೆ ನಮ್ಮ ಆಹಾರದಲ್ಲಿ ಇದನ್ನು ಉಪಯೋಗಿಸ್ಕೊಳ್ಳೋದ್ರಿಂದ ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೋಬೋದು. ಹಾಗೂ ಬೇ ಲೀಫ್ ಟೀ ಅಂತ ಹೇಳ್ತಾರೆ. ಈ ಒಂದು ಕೆಲವೊಬ್ಬರು ಈ ಬೇ ಲೀಫ್ ಅಂತಂದರೆ ಈ ತಮಾಲಪತ್ರ, ಈ ಪಲಾವಿ ಎಲೆಯಲ್ಲಿ ಟೀ ಮಾಡ್ತಾರೆ. ಈ ಟೀ ಮಾಡ್ಕೊಂಡು ಕುಡಿಯೋದ್ರಿಂದ ಈ ಅನ್ನೆಸೆಸರಿ ಕೊಲೆಸ್ಟ್ರಾಲ್ ಎಲ್ಲ ಬರ್ನಾಗಿ ತೂಕ, ವೆಯ್ಟ್ ರಿಡಕ್ಷನ್ನಲ್ಲಿ ತುಂಬಾ ಇದು ಸಹಕಾರಿಯಾಗಿದೆ. ಹಾಗಾಗಿ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ತಮಾಲಪತ್ರ ಅಂತಂದರೆ ಪಲಾವ್ ಎಲೆ, ಬೇ ಲೀಫ್ ಅಂತ ಏನು ಹೇಳ್ತಾರೆ, ಇದರದ ಒಂದು ಮಹತ್ವವನ್ನು ತಿಳಿಸ್ಕೊಟ್ಟಿದ್ದೀನಿ. ಈ ಎಲ್ಲ ಒಂದು ಮನೆಮದ್ದುಗಳನ್ನು ನಾನು ಏನು ಹೇಳಿದ್ದೀನಿ, ಈ ಮನೆಮದ್ದುಗಳನ್ನು ನೀವು ಸೂಕ್ತ ಆಯುರ್ವೇದ ವೈದ್ಯರನ್ನು ಸಂಪರ್ಕ ಮಾಡಿ ಅವರ ಸಲಹೆ ಮೇರೆಗೆ ಮಾಡಿಕೊಳ್ಳೋದ್ರಿಂದ
ತಮ್ಮ ತೊಂದರೆಗಳು ನಿವಾರಣೆಯಾಗ್ತದೆ. ಅಸ್ತಮಾ ಒಂದು ಕಾಯಿಲೆಯಲ್ಲೂ ಈ ತಮಾಲಪತ್ರ ಈ ಪಲಾವಿ ಎಲೆಯ ಪುಡಿಯನ್ನು ಜೇನುತುಪ್ಪದ ಜೊತೆ ಮಿಶ್ರಣ ಮಾಡಿ ಸೇವನೆ ಮಾಡೋದರಿಂದ ಕೆಮ್ಮು ಕಫ ಅಸ್ತಮಾ ನಿವಾರಣೆಯಾಗ್ತದೆ. ಇದರ ಫ್ಯೂಮ್ಸ್ಗಳು ತಗೊಳ್ಳೋದ್ರಿಂದ ಸ್ಟೀಮ್ ತಗೊಳ್ಳೋದ್ರಿಂದನೂ ಅಷ್ಟೇ ಎದೆ ಬಿಗಿತ ಹಾಗೂ ಎದೆಯಲ್ಲಿ ಕಫ ಕರಗಿ ನೀರಾಗಿ ಹೋಗ್ತದೆ ಹಾಗೂ ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳು ನಿವಾರಣೆಯಾಗ್ತದೆ. ಆದರೆ ನೀವು ಇವೆಲ್ಲ ಏನು ನಾನು ಹೇಳಿದ್ದೀನಿ ಔಷಧಿಗಳನ್ನ ನೀವು ಮಾಡೋಕ್ಕಿಂತ ಮುಂಚೆ ಆಯುರ್ವೇದ ವೈದ್ಯರನ್ನು ಸಂಪರ್ಕ ಮಾಡಿ ಅವರ ಸಲಹೆ ಮೇರೆಗೆ ನೀವು ಮಾಡೋದ್ರಿಂದ ಆರೋಗ್ಯವನ್ನು ಕಾಪಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.